ಇವತ್ತು ನಿಖಿಲ್ ಅಣ್ಣವರು ಇವತ್ತೇನ್ ನಾವು ಪಾಯಿಂಟ್ಗಳು ಮಾಡಿದೀವಿ ಆ ಪಾಯಿಂಟ್ಗಳಿಗೆಲ್ಲ ಬರ್ತಾರೆ. ಇವೆಲ್ಲ ಸಹಕರಿಸಿ ಅವ್ರು ಯಾವ ಕೈಕಾಲೂ ಬೇಡ, ಯಾವ ಶಾಲು ಬೇಡ, ಯಾವ ಹಾರನು ಬೇಡ, ಯಾವ ಪಟಾಕಿನೂ ಬೇಡ. ಒಬ್ಬ ರೈತನ ಮಗನಾಗಿ ಇವತ್ತು ನಿಮ್ಗೆ ನಾನು ಸಾಥ್ ಕೊಡ್ತೀನಿ ಅಂತ ಬಂದಿದ್ದಾರೆ. ನಿಮ್ ಪ್ರೀತಿ ಕೊಡಿ ಅಷ್ಟೇ ಸಾಕು. ನಿಮ್ ಪ್ರೀತಿಗೋಸ್ಕರ ಅವ್ರು ಬಂದಿರ್ತಕ್ಕಂಥದ್ದು. ನಿಮ್ಮ ಎಲ್ಲಾ ಕಾನೂನಾತ್ಮಕ ಹೋರಾಟಕ್ಕೂ ಅವ್ರು ನಿಲ್ತಾರೆ ನಿಮ್ ಜೊತೆ. ಆ ಜಯ ಸಿಗ್ತದೆ ಒಂದ್ ದಿವಸ, ಆ ಹೋರಾಟಕ್ಕೆ ಒಂದ್ ದಿವಸ ಜಯ ಸಿಕ್ಕೇ ಸಿಗ್ತದೆ. ಶಕ್ತಿದ ಹೇಳಿದೀನಿ. ಇವತ್ತು ನಮ್ಮ ಇಲ್ಲಿ ಯಾರು ನಾವು ಭೂಮಿ ಕೊಡ್ತೀವಿ ಅಂತ ಹಿಂಗೆ ಬೆರಳು ತೋರಿಸ್ಕೊಂಡು ನೋಡೋಗಿದಾರಲ್ಲ, ನಾನು ಹೇಳಿದೆ ನಿಮ್ಮ ತಲೆಯ ಮೇಲೆ ಈ ಸರ್ಕಾರ ಚಪ್ಪಲಿ ಎಳಿತದೆ. ನಾನು ಇವತ್ತೇನು ಈ ಸರ್ಕಾರ ಹೇಳುತ್ತೀನಿ ಆ ಆಂಜನೇಯನ ಸಾಕ್ಷಿ ಆಗ್ತದೆ. ನಿಮ್ ತಲೆ ಮೇಲೆ ಚಪ್ಪಲಿ ಎಳೆದು ಶಪಿಸಿದ್ದ ನಿಮ್ ಮಕ್ಕಳ ಮನೆ ಭವಿಷ್ಯವನ್ನ ಇವತ್ತು ಮುರಾಬಟ್ಟೆ ಮಾಡಬೇಕು ಸದಸ್ಯತ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾರು ಇವೆಲ್ಲ ಸಮಾಧಾನದಿಂದ ಇವತ್ತೇನು 4,000 ಅಪ್ಲಿಕೇಶನ್ ನಾವು ಜಮೀನು ಕೊಡೋಣ ಅಂತ ಕೊಟ್ಟಿದ್ರಿ, ಆ 4,000 ಅಪ್ಲಿಕೇಶನ್ ಕೂಡ ಇವತ್ತು ಒಂದು ಸೆಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈ ಕೊಡಿ. ಕಾನೂನಾತ್ಮಕವಾಗಿ ನಾವೇನು ಹೋರಾಟ ಮಾಡ್ತೀವಿ ಇವೆಲ್ಲ ಕೂಡ ಸಹಕಾರ ನೀಡಿ ನಮ್ಗೆ ಇವತ್ತು ಉಳಿದಿರೋದೊಂದೇ ಕಾನೂನಾತ್ಮಕವಾಗಿ ನಿಮ್ಗೆ ನ್ಯಾಯ ಕೊಡಿಸ್ಬೇಕು. ಈ ಸರ್ಕಾರ ಕಣ್ಮುಚ್ಚಿಬಿಟ್ಟಿದೆ. ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ, ಮಂತ್ರಿಗಳಿಗೆ ಕಣ್ ಕಾಣ್ತಾ ಇಲ್ಲ, ಕೊಳೆ ಬಂದ್ಬಿಟ್ಟಿದೆ. ಈ ಮಂತ್ರಿಗಳಿಗೆ ಕಿವಿ ಕೇಳ್ತಾ ಇಲ್ಲ. ಈ ಮಂತ್ರಿಗಳು ಯಾರು ಈ ರೈತರ ಭಾವನೆಯನ್ನ ಕೇಳಿ ಬರಕ್ ಸಿದ್ದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೊತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮ್ಗೆ ಜಯವನ್ನ ತಂದುಕೊಡುವಂತ ಕೆಲಸ ನಮ್ ನಿಖಿಲ್ ಅಣ್ಣ, ಕುಮಾರಣ್ಣವರು, ದೇವೇಗೌಡರು, ನಾವೆಲ್ಲ ಸ್ಟೇಟ್ ಕನ್ನಡ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ನಾವೆಲ್ಲ ಹೇಳಿದೀವಿ, ನಿಮ್ ಪರವಾಗಿರ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.